ಸುಖವಾಗಿ ನಿದ್ದೆ ಮಾಡ್ತಾ ಇದ್ದೀವಿ. ಆದ್ರೆ ಅದೇ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಒಂದು ಅಚ್ಚರಿಯ ಘಟನೆ ನಡೀತಿರುತ್ತೆ. ಏನಪ್ಪಾ ಅಂದ್ರೆ, ಬೆಳಿಗ್ಗೆ ಎದ್ದು ನೋಡಿದ್ರೆ ಸಾಕು, ಕೆಲವು ಷೇರುಗಳ ಬೆಲೆಗಳು ರಾತ್ರೋರಾತ್ರಿ ಆಕಾಶಕ್ಕೆ ಜಿಗಿದಿರ್ತವೆ ಅಥವಾ ಪಾತಾಳಕ್ಕೆ ಕುಸಿದಿರ್ತವೆ. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಬಂದಿರುತ್ತೆ ಅಲ್ವಾ? ಹಾಗಾದ್ರೆ ಬನ್ನಿ, ಈ ಮಾರುಕಟ್ಟೆ ಗ್ಯಾಪ್ ಅನ್ನೋ ವಿದ್ಯಮಾನದ ಹಿಂದಿನ ರಹಸ್ಯವನ್ನ ಒಟ್ಟಿಗೆ ಸೇರಿ ಭೇದಿಸೋಣ. ಹೌದು, ಇಲ್ಲೊಂದು ದೊಡ್ಡ ಪ್ರಶ್ನೆನೇ ಇದೆ. ಅರೆ, ಮಾರುಕಟ್ಟೆ ಇನ್ನೂ ಓಪನ್ ಆಗಿಲ್ಲ, ಯಾರೂ ಒಂದು ಷೇರನ್ನು ಕೊಂಡಿಲ್ಲ, ಮಾರಿಲ್ಲ. ಆದ್ರೂ ಈ ಷೇರುಗಳ ಬೆಲೆಗಳು ಇದ್ದಕ್ಕಿದ್ದ ಹಾಗೆ ಹೇಗೆ ಬದಲಾಗತ್ತೆ? ಅಂದ್ರೆ ವ್ಯಾಪಾರ ಶುರುವಾಗೋ ಮೊದಲೇ ಈ ಬೆಲೆಗಳ ಜಾದೂ ನಡೆಯೋದು ಹೇಗೆ? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಇದನ್ನೇ ನಾವು ಮಾರ್ಕೆಟ್ ಗ್ಯಾಪ್ ಅಂತ ಕರೆಯೋದು. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ ಬೆಲೆಗೂ ಇವತ್ತು ಓಪನ್ ಆದ ಬೆಲೆಗೂ ಮಧ್ಯ ಒಂದು ದೊಡ್ಡ ಅಂತರ ಇದ್ರೆ ಅದೇ ಗ್ಯಾಪ್. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಮಾರ್ಕೆಟ್ ಮುಗಿದ ಮೇಲೆ, ಅಂದ್ರೆ ರಾತ್ರಿ ಹೊತ್ತು ಬರುವಂತಹ ದೊಡ್ಡ ದೊಡ್ಡ ಸುದ್ದಿಗಳು ಮತ್ತು ಘಟನೆಗಳು. ಸರಿ, ಹಾಗಾದ್ರೆ ಮೊದಲು ನಾವು ಈ ಕಥೆಯ ಒಂದು ಭಾಗವನ್ನ ನೋಡೋಣ. ಅದೇ ಗ್ಯಾಪ್ ಅಪ್, ಅಂದ್ರೆ ಬೆಲೆಗರು ಮೇಲಕ್ಕೆ ಜಿಗಿಯೋದು. ಇದರ ಹಿಂದೆ ಆಶಾವಾದ, ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಈ ಗ್ಯಾಪ್ ಅಪ್ ಅಂದ್ರೇನು? ಯೋಚನೆ ಮಾಡಿ, ಒಂದು ಷೇರು ನಿನ್ನೆ ಸಂಜೆ 500 ರೂಪಾಯಿಗೆ ಕ್ಲೋಸ್ ಆಗಿದೆ. ಆದ್ರೆ ಇವತ್ತು ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗಿದ್ದೇ ನೇರವಾಗಿ 530 ರೂಪಾಯಿಗೆ. ಆ ಮಧ್ಯದ 30 ರೂಪಾಯಿ ಇದೆಯಲ್ಲ, ಅದೇ ಗ್ಯಾಪ್ ಅಪ್. ಇದರರ್ಥ ಕೊಳ್ಳೋರು ಜಾಸ್ತಿ ಬೆಲೆ ಕೊಡೋಕ್ಕೂ ರೆಡಿ ಇದಾರೆ ಅಂತ. ಸರಿ, ಈ ಥರ ಗ್ಯಾಪ್ ಅಪ್ ಆಗೋಕೆ ಕಾರಣಗಳೇನಿರ್ಬೋದು? ಒಂದೊಂದಾಗಿ ನೋಡೋಣ. ಮೊದಲನೇದು, ಒಂದು ಕಂಪನಿ ರಿಸಲ್ಟ್ಸ್, ಅಂದ್ರೆ ತ್ರೈಮಾಸಿಕ ಫಲಿತಾಂಶಗಳು ನಾವಂದ್ಕೊಂಡಿದ್ದಕ್ಕಿಂತ ಸಖತ್ತಾಗಿ ಬಂದ್ರೆ ಜನ್ರಿಗೆ ಆ ಶೇರ್ ಮೇಲೆ ಭರವಸೆ ಜಾಸ್ತಿ ಆಗತ್ತೆ. ಎರಡನೇದು, ಗ್ಲೋಬಲ್ ಮಾರ್ಕೆಟ್ಸ್, ಅಮೆರಿಕ ಅಂತಹ ದೊಡ್ಡ ಮಾರುಕಟ್ಟೆಗಳು ಚೆನ್ನಾಗಿದ್ರೆ ಅದರ ಪಾಸಿಟಿವ್ ಎಫೆಕ್ಟ್ ನಮ್ಮ ಮಾರುಕಟ್ಟೆ ಮೇಲೂ ಆಗತ್ತೆ. ಮೂರನೇದು, ಸರ್ಕಾರದ ಪಾಲಿಸಿಗಳು. ಸರ್ಕಾರ ಏನಾದ್ರೂ ಬಿಸ್ನೆಸ್ಗೆ ಅನುಕೂಲ ಆಗುವಂಥ ಹೊಸ ನೀತಿಗಳನ್ನ ಘೋಷಿಸಿದ್ರೆ ರಾತ್ರೋರಾತ್ರಿ ಡಿಮ್ಯಾಂಡ್ ಹೆಚ್ಚಾಗತ್ತೆ. ಇಷ್ಟೇ ಅಲ್ಲ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿದಾಗ ಅಥವಾ ಟೆಕ್ನಿಕಲ್ ಚಾರ್ಟ್ಗಳಲ್ಲಿ ಒಂದು ಶೇರ್ ತನ್ನ ಪ್ರಮುಖ ಹಂತವನ್ನ ದಾಟಿದಾಗ್ಲೂ ಕೂಡ ಈ ಗ್ಯಾಪ್ ಅಪ್ ಆಗ್ಬೋದು. ಇಷ್ಟೆಲ್ಲ ಕಾರಣಗಳ ಹಿಂದೆ ಒಂದು ಸೈಕೊಲಾಜಿಕಲ್ ಫ್ಯಾಕ್ಟರ್ ಕೆಲಸ ಮಾಡುತ್ತೆ. ಅದು ಏನು ಗೊತ್ತಾ? ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಅಂದ್ರೆ ಫೋಮೋ. ಸಿಂಪಲ್ ಆಗಿ ಹೇಳೋದಾದ್ರೆ, ಅಯ್ಯೋ, ಈ ಷೇರು ಇನ್ನೂ ಮೇಲೆ ಹೋಗ್ಬಿಟ್ರೆ ನಾನು ಈ ಅವಕಾಶವನ್ನ ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಭಯ. ಇದೇ ಭಯದಿಂದ ಇನ್ವೆಸ್ಟರ್ಸ್ ಮಾರ್ಕೆಟ್ ಓಪನ್ ಆದ ತಕ್ಷಣನೇ ಜಾಸ್ತಿ ಬೆಲೆ ಕೊಟ್ಟು ಕೊಂಡುಕೊಳ್ಳೋಕೆ ಮುಗಿಬೀಳ್ತಾರೆ. ಇದೇ ನೋಡಿ ಗ್ಯಾಪ್ ಅಪ್ ಹಿಂದಿರುವ ಅಸಲಿ ಶಕ್ತಿ. ಸರಿ, ಈಗ ಕಥೆಯ ಇನ್ನೊಂದು ಭಾಗವನ್ನ ನೋಡೋಣ. ಗ್ಯಾಪ್ ಅಪ್ಗೆ ಪೂರ್ತಿ ಉಲ್ಟಾ ಅದೇ ಗ್ಯಾಪ್ ಡೌನ್, ಅಂದ್ರೆ ಷೇರಿನ ಬೆಲೆಗಳು ರಾತ್ರೋರಾತ್ರಿ ಪಾತಾಳಕ್ಕೆ ಕುಸಿಯೋದು. ಇಲ್ಲಿ ಭಯ ಮತ್ತು ನೆಗೆಟಿವಿಟಿ ಮಾರುಕಟ್ಟೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಗ್ಯಾಪ್ ಡೌನ್ ಅನ್ನೋದು ಗ್ಯಾಪ್ ಅಪ್ನ ಪಕ್ಕಾ ಆಪೋಸಿಟ್. ಉದಾಹರಣೆಗೆ, ಒಂದು ಷೇರು ನಿನ್ನೆ 800 ರೂಪಾಯಿಗೆ ಕ್ಲೋಸ್ ಆಗಿದೆ ಅನ್ಕೊಳ್ಳಿ. ಆದ್ರೆ ಇವತ್ತು ಬೆಳಿಗ್ಗೆ ಓಪನ್ ಆಗಿದ್ದೆ 760 ರೂಪಾಯಿಗೆ. ಆ 40 ರೂಪಾಯಿ ಗ್ಯಾಪ್ ಇದೆಯಲ್ಲ, ಅದೇ ಗ್ಯಾಪ್ ಡೌನ್. ಅಂದ್ರೆ ಮಾರಾಟ ಮಾಡೋರು ಕಡಿಮೆ ಬೆಲೆಗೆ ಮಾರೋಪು ಸಿದ್ಧರಾಗಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಗ್ಯಾಪ್ ಡೌನ್ಗೆ ಕಾರಣಗಳೇನು? ಇವು ಗ್ಯಾಪ್ ಅಪ್ ಕಾರಣಗಳಿಗೆ ತದ್ವಿರುದ್ಧವಾಗಿರುತ್ತೆ. ಮೊದಲನೇದಾಗಿ, ಕಂಪನಿಯ ರಿಸಲ್ಟ್ಸ್. ಲಾಭ ಕಮ್ಮಿ ಆದ್ರೆ ಅಥವಾ ನಷ್ಟ ಅಂತ ರಿಪೋರ್ಟ್ ಮಾಡಿದ್ರೆ ಇನ್ವೆಸ್ಟರ್ಸ್ಗೆ ಟೆನ್ಷನ್ ಆಗುತ್ತೆ. ಎರಡನೇದು, ನೆಗೆಟಿವ್ ಗ್ಲೋಬಲ್ ನ್ಯೂಸ್. ಜಾಗತಿಕವಾಗಿ ಆರ್ಥಿಕ ಹಿಂಜರಿತದ ಭಯ ಶುರುವಾದ್ರೆ ಎಲ್ರೂ ಮಾರಾಟ ಮಾಡಕ್ ಶುರು ಮಾಡ್ತಾರೆ. ಮೂರನೇದು, ಸರ್ಕಾರದ ನೀತಿಗಳು. ಸರ್ಕಾರ ಏನಾದ್ರೂ ಬಿಸ್ನೆಸ್ಗೆ ಹೊಡೆತ ಬೀಳುವಂತ ನೀತಿಗಳನ್ನ ತಂದ್ರೆ ಮಾರಾಟದ ಒತ್ತಡ ಜಾಸ್ತಿ ಆಗತ್ತೆ. ಅದೇ ರೀತಿ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮಾರಾಟ ಮಾಡಿದಾಗ ಅಥವಾ ಒಂದು ಷೇರು ತನ್ನ ಪ್ರಮುಖ ಸಪೋರ್ಟ್ ಲೆವೆಲಿಂದ ಕೆಳಗೆ ಬಿದ್ದಾಗ್ಲೂ ಈ ಗ್ಯಾಪ್ ಡೌನ್ ಆಗತ್ತೆ. ಗ್ಯಾಪ್ ಡೌನ್ ಹಿಂದಿನ ಸೈಕಾಲಜಿ ಏನು? ಪ್ಯಾನಿಕ್ ಮತ್ತು ಅನಿಶ್ಚಿತತೆ. ಒಂದು ನೆಗೆಟಿವ್ ಸುದ್ದಿ ಹರಡಿದ ತಕ್ಷಣ ಹೂಡಿಕೆದಾರರಲ್ಲಿ ಭವಿಷ್ಯದ ಬಗ್ಗೆ ಭಯ ಶುರುವಾಗುತ್ತೆ. ಅಯ್ಯೋ, ಇನ್ನೂ ನಷ್ಟ ಆಗೋ ಮೊದಲೇ ಮಾರಾಟ ಮಾಡ್ಬಿಡೋಣ ಅಂತ ಮಾರ್ಕೆಟ್ ಓಪನ್ ಆದ ತಕ್ಷಣ ಮಾರೋಕೆ ಶುರು ಮಾಡ್ತಾರೆ. ಇದು ಬೆಲೆಯನ್ನ ಇನ್ನೂ ಕೆಳಗೆ ತಳ್ಳುತ್ತೆ. ಸರಿ, ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಡೌನ್ ಆಯ್ತು. ಆದ್ರೆ ಆಮೇಲೆ ಏನಾಗುತ್ತೆ? ಆ ಬೆಲೆಗಳ ಮಧ್ಯ ಉಂಟಾದ ಖಾಲಿ ಜಾಗ, ಅಂದ್ರೆ ಆ ಗ್ಯಾಪ್ ಹಾಗೆ ಉಳಿಯುತ್ತಾ ಅಥವಾ ಅದಕ್ಕೇನಾದ್ರೂ ಆಗತ್ತಾ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಹೌದು, ಇದು ಟ್ರೇಡರ್ಸ್ ಮತ್ತು ಅನಲಿಸ್ಟ್ಗಳು ಯಾವಾಗ್ಲೂ ಕೇಳೋ ಪ್ರಶ್ನೆ. ಬೆಲೆ ವಾಪಸ್ ಬಂದು ಆ ಖಾಲಿ ಜಾಗವನ್ನ ಅಂದ್ರೆ ಗ್ಯಾಪ್ ಅನ್ನ ತುಂಬುತ್ತಾ ಇಲ್ವಾ?
ಮಾರುಕಟ್ಟೆಯಲ್ಲಿ ಗ್ಯಾಪ್ ಫಿಲ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದರ ಪ್ರಕಾರ ಒಂದು ಷೇರು ಗ್ಯಾಪ್ ಅಪ್ ಆದಾಗ ಸ್ವಲ್ಪ ಸಮಯದ ನಂತರ ಅದರ ಬೆಲೆ ಕೆಳಗೆ ಬಂದು ಆ ಖಾಲಿ ಜಾಗವನ್ನ ತುಂಬುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಗ್ಯಾಪ್ ಡೌನ್ ಆದಾಗ ಬೆಲೆ ಮತ್ತೆ ಮೇಲೆ ಹೋಗಿ ಆ ಜಾಗವನ್ನ ತುಂಬಬಹುದು. ಆದ್ರೆ ಒಂದು ವಿಷಯ ನೆನ್ಪಿಡಿ, ಇದು ಯಾವಾಗ್ಲೂ ತಕ್ಷಣ ಆಗಲ್ಲ, ಮತ್ತೆ ಎಲ್ಲಾ ಗ್ಯಾಪ್ಗಳು ತುಂಬಲೇಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ. ಆದ್ರೆ ಕಥೆ ಇಲ್ಲಿಗೆ ಮುಗಿದ್ದಿಲ್ಲ. ಎಲ್ಲ ಗ್ಯಾಪ್ಗಳು ಒಂದೇ ಥರ ಇರಲ್ಲ. ಕೆಲವು ಗ್ಯಾಪ್ಗಳು ಒಂದು ಟ್ರೆಂಡ್ನ ಭವಿಷ್ಯದ ಬಗ್ಗೆ ನಮಗೆ ತುಂಬಾ ಮುಖ್ಯವಾದ ಸುಳಿವುಗಳನ್ನ ಕೊಡ್ತವೆ. ಹಾಗಾದ್ರೆ ಬನ್ನಿ ಕೆಲವು ಅಡ್ವಾನ್ಸ್ಡ್ ಗ್ಯಾಪ್ ಪ್ರಕಾರಗಳನ್ನ ಚಿಕ್ಕದಾಗಿ ನೋಡ್ಬಿಡೋಣ. ನೋಡಿ, ಇಲ್ಲಿ 4 ಮುಖ್ಯವಾದ ಗ್ಯಾಪ್ಗಳಿವೆ. ಮೊದಲನೆಯದು ಕಾಮನ್ ಗ್ಯಾಪ್. ಇದು ತುಂಬಾ ಚಿಕ್ಕದು, ಯಾವ ದೊಡ್ಡ ಸುದ್ದಿನೂ ಇರಲ್ಲ, ಬೇಗನೆ ಫಿಲ್ ಕೂಡ ಆಗ್ಬಿಡುತ್ತೆ. ಎರಡನೆಯದು ಬ್ರೇಕ್ ಅವೇ ಗ್ಯಾಪ್. ಇದು ತುಂಬಾ ಇಂಪಾರ್ಟೆಂಟ್. ಒಂದು ಷೇರು ತನ್ನ ಹಳೆಯ ರೆಸಿಸ್ಟೆನ್ಸ್ ಲೆವೆಲ್ ದಾಟಿ ಮೇಲೆ ಹೋದಾಗ ಇದು ಆಗತ್ತೆ. ಅಂದ್ರೆ ಒಂದು ಹೊಸ ಬುಲ್ ರನ್ ಶುರುವಾಗೋ ಸೂಚನೆ ಇದು. ಮೂರನೇದು ರನ್ ಅವೇ ಗ್ಯಾಪ್. ಇದು ಒಂದು ಸ್ಟ್ರಾಂಗ್ ಟ್ರೆಂಡ್ ಮಧ್ಯದಲ್ಲಿ ಆಗತ್ತೆ, ಅಂದ್ರೆ ಆ ಟ್ರೆಂಡ್ ಇನ್ನೂ ಪವರ್ಫುಲ್ ಆಗಿದೆ ಅಂತ ತೋರಿಸುತ್ತೆ. ಕೊನೆಯದಾಗಿ ಎಕ್ಸಾಷನ್ ಗ್ಯಾಪ್. ಇದು ಒಂದು ಟ್ರೆಂಡ್ನ ಕೊನೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಟ್ರೆಂಡಿಗ ಸುಸ್ತಾಗಿದೆ, ಇಲ್ಲಿಂದ ಬೆಲೆ ರಿವರ್ಸ್ ಆಗ್ಬೋದು ಅನ್ನೋ ಒಂದು ವಾರ್ನಿಂಗ್ ಸಿಗ್ನಲ್ ಇದ್ದಾಗೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಒಬ್ಬ ಹೊಸ ಹೂಡಿಕೆದಾರನಾಗಿ ಈ ಗ್ಯಾಪ್ಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಟ್ರೇಡ್ ಮಾಡುವಾಗ ಯಾವೆಲ್ಲ ಎಚ್ಚರಿಕೆಗಳನ್ನ ತಗೋಬೇಕು, ಬನ್ನಿ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. ಒಂದು ಗ್ಯಾಪ್ ನೋಡಿದ ತಕ್ಷಣ ಟ್ರೇಡ್ ಮಾಡಕ್ಕೆ ಜಂಪ್ ಮಾಡಬೇಡಿ. ಮೊದಲನೇದಾಗಿ ಕನ್ಫರ್ಮೇಷನ್ಗಾಗಿ ಕಾಯಿರಿ. ಮಾರ್ಕೆಟ್ ಓಪನ್ ಆಗಿ ಒಂದು 15 ನಿಮಿಷ ಬಿಟ್ಟು ಬೆಲೆ ಎಲ್ಲಿ ಸೆಟಲ್ ಆಗತ್ತೆ ಅಂತ ನೋಡಿ. ಎರಡನೇದು ವಾಲ್ಯೂಮ್ ಚೆಕ್ ಮಾಡಿ, ಅಂದ್ರೆ ಎಷ್ಟು ಜನ ವ್ಯಾಪಾರ ಮಾಡ್ತಿದ್ದಾರೆ ಅಂತ ನೋಡಿ. ವಾಲ್ಯೂಮ್ ಜಾಸ್ತಿ ಇದ್ರ ಆ ಗ್ಯಾಪ್ ಸ್ಟ್ರಾಂಗ್ ಅಂತ ಅರ್ಥ. ಮೂರನೇದು ಆ ಗ್ಯಾಪ್ ಒಂದು ಮುಖ್ಯವಾದ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ನ ಮುರಿದಿದೆಯಾ ಅಂತ ನೋಡಿ. ನಾಲ್ಕನೇದು, ಮತ್ತು ಇದು ತುಂಬಾನೇ ಮುಖ್ಯ, ಬೆಲೆನ ಬೆನ್ನಟ್ಟಬೇಡಿ. ಎಮೋಷನಲ್ಲಿ ಕುರುಡಾಗಿ ಟ್ರೇಡ್ ಮಾಡಿದ್ರೆ ನಷ್ಟ ಖಂಡಿತ. ಮತ್ತು ಕೊನೆಯದಾಗಿ 5ನೇದು, ನಿಮ್ಮ ಬಂಡವಾಳವನ್ನ ರಕ್ಷಿಸೋಕೆ ಯಾವಾಗ್ಲೂ ಒಂದು ಸ್ಟಾಪ್ ಲಾಸ್ ಬಳಸಿ. ಇದು ನಿಮ್ಮ ಸೇಫ್ಟಿ ನೆಟ್ ಇದ್ದ ಹಾಗೆ. ಕೊನೆಯದಾಗಿ ಒಂದು ಮಾತು, ಈ ಗ್ಯಾಪ್ಗಳು ಕೇವಲ ಚಾರ್ಟ್ ಮೇಲಿನ ಖಾಲಿ ಜಾಗಗಳಲ್ಲ, ಅವು ಮಾರುಕಟ್ಟೆಯಲ್ಲಿರೋ ಪ್ರತಿಯೊಬ್ಬ ಹೂಡಿಕೆದಾರನ ಆಸೆ, ಭಯ, ದುರಾಸೆ ಮತ್ತು ಆತಂಕಗಳ ಒಟ್ಟಾರೆ ಅವರ ಕಚ್ಚಾ ಭಾವನೆಗಳ ಪ್ರತಿಬಿಂಬ. ಹಾಗಾಗಿ ಮುಂದಿನ ಬಾರಿ ಮಾರುಕಟ್ಟೆಯಲ್ಲಿ ಒಂದು ಗ್ಯಾಪ್ ನೋಡಿದಾಗ ಅದು ಯಾವ ಕಥೆಯನ್ನು ಹೇಳುತ್ತದೆ ಅಂತ ಯೋಚಿಸಿ ನೋಡಿ.